ಸಾರ ಮಠದ ಸ್ವಾಮಿಗಳಂತಹ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳ ಪಾದವೊಂದಕ್ಕೆ ನಮಸ್ಕರಿಸುತ್ತಾ, ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಿವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದವೊಂದಕ್ಕೆ ಸಹ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಹಾರಿಸುವಂತಹ ಕ್ಷೇತ್ರ ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಸರ್ ಅವರೇ, ಮತ್ತೊಬ್ಬರು ಮಾಜಿ ಸಚಿವರು ಶಾಸಕರಾದಂತಹ ಸಿ ಪಾಟೀಲ್ ಸರ್ ಅವರೇ, ಮಂಡ್ಯದ ಜಿಲ್ಲಾಧಿಕಾರಿಗಳಂತಹ ಕುಮಾರ್ ಸರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಗತ್ತಿರುವ ಮಠದ ಸದ್ಭಕ್ತರೇ, ಇವತ್ತು ಒಂದು ಐತಿಹಾಸಿಕ ಜಾತ್ರೆ ಸಾವಿರಾರು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಾವು ಇವತ್ತು ಭಾಗಿಯಾಗ್ತಾ ಇರೋದು ನನ್ನ ಒಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಸಲ ನಾನು ಒಬ್ಬ ಸದ್ಭಕ್ತನಾಗಿ ಚಿಕ್ಕದನ್ನು ನಾನು ಮಠಕ್ಕೆ ಬರ್ತಾ ಇದ್ದೆ ನಮ್ಮ ತಾತ ಅವ್ರ ಜೊತೆ. ಆದರೆ ಇವತ್ತು ಪೂಜ್ಯ ಗುರುಗಳ ವೇದಿಕೆ ಅಂದ್ಕೊಂತಿರೋದು ನನ್ನ ಒಂದು ಪೂರ್ವಜನ್ಮದ ಸೌಭಾಗ್ಯ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆಯಿಂದ ಇವತ್ತು ಖುಷಿ ಆಗ್ತದೆ. ನಾನು ಸಹ ಯಾವಾಗಲೂ ನಮ್ಮ ತಾತ ಪುಟ್ಟಸ್ವಾಮಿ ಗೌಡ್ರ ಜೊತೆ ಮಠಕ್ಕೆ ಬರ್ತಾ ಇದ್ದೆ. ನಮ್ಮ ತಾತ ಅವರ ಕೊನೆ ದಿನಗಳ ಒಂದು 2 ಮಾತನ್ನು ನಾನು ವೇದಿಕೆ ಮುಖಾಂತರ ಇವತ್ತು ಹಂಚ್ಕೊಬೇಕಾಗ್ತದೆ. ಅವರು ಒಂದು ಮಾತು ಹೇಳಿದ್ರು, ಅವರು ಮಣಿಪಾಲ್ ಹಾಸ್ಪಿಟಲಲ್ಲಿ ಇದ್ದಾಗ, ನೀನು ಯಾವತ್ತೂ ನಾನು ಇವತ್ತು ಇರ್ತೀನಿ ಹೋಗ್ತೀನಿ, ನೀನು ಮಠದ ಜೊತೆ ಇರು, ಮಠದ ಗುರುಗಳು ಏನು ಹೇಳ್ತಾರೆ ಅದನ್ನು ಪಾಲಿಸು ಅಂತ ನಮ್ಮ ತಾಯಿಗೆ ಹೇಳ್ಕೊಟ್ಟೋಗಿದ್ರು. ಅಂದು ನಾವು ನಮ್ಮ ತಾಯಿ ಇವತ್ತು ಮಠದ ಜೊತೆ ಇದ್ದೀವಿ. ಮಠದ ಒಂದು ಸದ್ಭಕ್ತರು ಅಂತಕ್ಕಿಂತ ಹೆಚ್ಚಾಗಿ ಮಠದ ಶಿಷ್ಯರು ನಾವು ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇವತ್ತು ಪೂಜ್ಯ ಗುರುಗಳು, ನಾನು ಕಾರ್ಯಕ್ರಮಕ್ಕೆ ನೆನ್ನೆ ಬರಬೇಕಾಗಿತ್ತು, ನನಗೆ ಕಾರ್ಯಕ್ರಮಗಳ ಒತ್ತಡದಿಂದ ಬರೋಕ್ಕಾಗಿಲ್ಲ. ಇವತ್ತು ಪೂಜ್ಯರ ಜೊತೆ ಏನು ವೇದಿಕೆ ಅಂದ್ಕೊಂಡು ನನಗೆ ತುಂಬ ಸಂತೋಷ. ನಮ್ಮ ಜಿಲ್ಲೆಯಲ್ಲೂ ಸಹ ಲಕ್ಷಾಂತರ ಭಕ್ತರು ಮಠದ ಸದ್ಭಕ್ತರು, ಶ್ರೀಮಠದ ಸದ್ಭಕ್ತರು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಸಹ ಎಲ್ಲರೂ ಜಾತ್ರೆಗೆ ಭಾಗವಹಿಸ್ತಾ ಇದ್ದಾರೆ. ಅದ್ಭುತವಾಗಿ ಜಾತ್ರೆ ಬಂದಿದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ, ಶ್ರೀಗಳ ಒಂದು ಆಶೀರ್ವಾದ ನಾಡಿನೆಲ್ಲೆಗೆ, ದೇಶದೆಲ್ಲೆಗೆ ಶ್ರೀಗಳ ಆಶೀರ್ವಾದ ಹೀಗೆ ಮುಂದುವರಲಿ. ಮಠದ ಒಂದು ಏನು ಒಂದು ಕೈಂಕರ್ಯಗಳಾಗಿರುವ ಕಾರ್ಯಗಳು ಹೀಗೆ ಮುಂದುವರಲಿ ಅಂತ ನಾನು ಆಶಿಸುತ್ತೇನೆ. ಜೊತೆಗೆ ನಾನು ಹೆಮ್ಮೆಯಿಂದ ಕೊನೆಯದಾಗಿ 2 ಮಾತನ್ನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂದು ಎಂದು ಮುಂದೆಂದು ಮಠದ ಒಬ್ಬ ನಾನು ಸಂಸದನಾಗಿರ್ಬೋದು, ಆದರೆ ಮಠದ ಶಿಷ್ಯ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.